ಪ್ರೀತಿಯ ಬಂಧುಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ರವೆ ಇಡ್ಲಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಬನ್ನಿ, ಈ ಒಂದು ರವೆ ಇಡ್ಲಿ ಮಾಡುವ ವಿಧಾನವನ್ನು ಹೇಗೆ ಅಂತ ನೋಡೋಣ. ಬನ್ನಿ, ಹಾಗಿದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮೊದಲಿಗೆ ರವೆಯನ್ನು ತಗೊಳ್ಬೇಕಾಗುತ್ತದೆ. ಮುಖ್ಯವಾಗಿ ರವೆ ಬೇಕಾಗುತ್ತೆ. ನಂತರ ಇದಕ್ಕೆ ವೆಜಿಟೇಬಲ್ ಆಗಿ ಹುರುಳಿಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕಾಗುತ್ತೆ. ಮತ್ತು ಹಸಿ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಹಸಿ ಬಟಾಣಿ ಇದ್ದರೆ ಹಾಕ್ಬೋದು, ಇಲ್ಲದವ್ರೆ ಇಲ್ಲ. ಹಾಗೆ ಸ್ವಲ್ಪ ಒಂದೆರಡಷ್ಟು ಕರಿಬೇವನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಒಗ್ಗರಣೆಗೆ ಇದನ್ನು ತಗೊಂಡ್ಬಿಟ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ಜೀರಿಗೆ, ಸಾಸಿವೆ, ಮತ್ತು ಮುಖ್ಯವಾಗಿ ಮೊಸರು ಕೂಡ ಬೇಕಾಗುತ್ತೆ. 1 ಕಪ್ಪಷ್ಟು ಮೊಸರನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಒಂದು ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೇನೆ. ನಿಮ್ಗೆ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಬನ್ನಿ, ಈ ಒಂದು ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಯನ್ನು ತೆಗೆದುಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ನಮಗೆ 2 ಟೇಬಲ್ ಸ್ಪೂನಷ್ಟು ಒಂದು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತದೆ. ಎಣ್ಣೆಯನ್ನು ಹಾಕಿ ನಂತರ ಇದು ಕಾದ ನಂತರ ಇದಕ್ಕೆ ಜೀರಿಗೆ, ಇದು ಸಿಡಿದ ನಂತರ ಸಾಸಿವೆ, ನಂತರ ಇದ್ರ ಜೊತೆಗೆ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೇನಾದರೂ ಇದನ್ನು ನೀಟಾಗಿ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಂತರ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಧಾನವಾಗಿ ಸಣ್ಣ ಊರಿನಲ್ಲಿ ಇಟ್ಟೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ನಂತರ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಿಮಗೆ ಖಾರ ತುಂಬ ಜಾಸ್ತಿ ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ನಂತರ ಇದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರವೆನ ಇಟ್ಟು ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಯಾವ ಮಟ್ಟಿಗೆ ಆಗಬೇಕು ಅಂತಂದರೆ ರವೆ ಕಂದು ಬಣ್ಣಕ್ಕೆ ಬರಬೇಕು. ಈ ರೀತಿಯಾಗಿ ಬೆಂದ ನಂತರ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದು ತಟ್ಟೆನಲ್ಲಿ ಹಾಕಿ ಒಂದು ಸ್ವಲ್ಪ ತಣ್ಣಗಾಗುವವರೆಗೂ ಇದನ್ನು ಬಿಡಬೇಕಾಗುತ್ತೆ. ಒಂದು 20 ನಿಮಿಷಗಳ ಕಾಲ ಈ ರೀತಿಯಾಗಿ ನೀಟಾಗಿ ಒಂದು ತಟ್ಟೆನೆಲ್ಲ ಹಾರಾಕ್ಬಿಟ್ರೆ ಇದು ನೀಟಾಗಿ ತಣ್ಣಗಾಗಿ ಹೋಗ್ಬಿಡುತ್ತೆ. ಇದನ್ನು ನಂತರ ಒಂದು 20 ನಿಮಿಷ ಆದ ನಂತರ ನೋಡಿ, ಈ ರೀತಿಯಾಗಿ ಒಂದು ಬೌಲಿಗೆ ಹುರಿದಿರುವಂಥ ರವೆ ಏನಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ದೊಡ್ಡ ಬೌಲು ಬೇಕಾಗುತ್ತೆ. ನಂತರ ಈ ಬೌಲನ್ನು ಹಾಕೊಂಡ ನಂತರ ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಮೊಸರು, ಈ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ನೀಟಾಗಿ ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಮೊಸರು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡು ಹೀಗೆ ಕಲಿಸ್ಕೋಬೇಕು. ಈ ರೀತಿಯಾಗಿ ಕಲಸಿದ ನಂತರ ಇದಕ್ಕೆ ನೀರೇನಾರು ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳುವಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಇದನ್ನ ಈ ರೀತಿಯಾಗಿ ನಿಧಾನವಾಗಿ ನೋಡ್ಕೊಳ್ತೀರಲ್ಲ, ಒಂದು ಹದ ಇರಬೇಕು. ಒಂದು ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಳ್ಬೇಕು. ಇದನ್ನು ಈ ರೀತಿಯಾಗಿ ಕಲಿಸ್ಬೇಕು. ಕಲಿಸಿದ ನಂತರ ಇದನ್ನು ಒಂದು 5 ನಿಮಿಷಗಳ ಕಾಲ, ಒಂದು 10 ನಿಮಿಷಗಳ ಕಾಲ ನಾವು ಇದನ್ನು ಮುಚ್ಚಿಟ್ಕೊಳ್ಬೇಕಾಗುತ್ತೆ. ನೋಡಿದ್ರ, ಒಂದು 5-10 ನಿಮಿಷ ಆಗಿದ ತಕ್ಷಣ ಯಾವ ರೀತಿಯಾಗಿ ಒಂದು ಹದ ಬಂದಿದೆ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳೆ ಮಾಡ್ಕೊಳ್ಬೇಕಾಗುತ್ತೆ. ತೆಳ್ಳೆ ಅಂದರೆ ತುಂಬ ತೆಳ್ಳೆ ಅಲ್ಲ, ಒಂದು ಹದದ ಮಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಉಪ್ಪನ್ನು ಹಾಕ್ಕೊಂಡು ಬಿಡೋಣ. ಉಪ್ಪನ್ನು ಹಾಕಿ ನಂತರ ಇದಕ್ಕೆ ಕ್ಯಾರೆಟಿನ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಬೇಕು. ಮತ್ತು ಸಣ್ಣದಾಗಿ ಹುರುಳಿಕಾಯಿನ ಕೂಡ ಹಚ್ಚಿಟ್ಕೊಳ್ಬೇಕು. ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡು ನಂತರ ಹಸಿ ಬಟಾಣಿ, ನಂತರ ಇದಕ್ಕೆ ಕರಿಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಿಧಾನವಾಗಿ ಒಂದು ಸಣ್ಣ ಇದನ್ನು ಸ್ವಲ್ಪ ತುಂಬ ತೆಳ್ಳೆ ಆಗಬಾರ್ದು, ಅಷ್ಟೇ ತುಂಬ ಗಟ್ಟಿನೂ ಕೂಡ ಆಗಬಾರ್ದು. ಆ ರೇಂಜಿಗೆ ಒಂದು ಮಿತ ವೇದಲ್ಲಿ ಇದನ್ನು ಕಲಿಸ್ಕೊಳ್ಬೇಕು. ನಂತರ ಇದಕ್ಕೆ ನಿಮ್ಗೆ ಬೇಕು ಅಂತ ಅಂದರೆ ಸೋಡಾ ಹಾಕ್ಕೊಳ್ಬೋದು, ಬೇಕಿಂಗ್ ಸೋಡಾ. ನಾವು ಇದಕ್ಕೆ ಈನೋನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ವರ್ಕ್ ಮಾಡುತ್ತಲ್ಲ, ಹಾಗಾಗಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಈನೋನ ಹಾಕ್ಕೊಂಡಿದ್ದೇನೆ.
ನಂತರ ಒಂದು ನಾವೇನು ಇಡ್ಲಿ ಬೇಯಿಸೋ ಪಾತ್ರೆ ಏನಿದೆ ಅದನ್ನು ಒಲೆ ಮೇಲೆ ಇಟ್ಟು ನೀರು ಕಾಯ್ಲಿಕ್ಕೆ ಬಿಟ್ಟು ನಂತರ ಆ ಪ್ಲೇಟ್ಗಳಿಗೆ ಎಣ್ಣೆಯನ್ನು ನಾವು ಹಾಕ್ಕೊಂಡು ಬಿಡೋಣ. ಈ ರೀತಿಯಾಗಿ ಎಣ್ಣೆಯನ್ನು ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಎಣ್ಣೆನ ಹಾಕಿ ನಂತರ ನಾವು ಕಲಸಿಟ್ಟಿರ್ತಕ್ಕಂಥ ಏನು ಹಿಟ್ಟಿದೆ ಅದನ್ನು ನೀಟಾಗಿ ಒಂದು ಸಲ ಎಲ್ಲದು ಇಡ್ಲಿ ಪಾತ್ರೆಗಳಿಗೆ ಹಾಕ್ಕೊಳ್ಬೇಕು. ಅಂದರೆ ಇದನ್ನು ತುಂಬ ಜಾಸ್ತಿ ಕೂಡ ಬಿಟ್ಕೋಬಾರ್ದು, ಸ್ವಲ್ಪ ಮಟ್ಟಿಗೆ ನಾವು ಇದನ್ನು ಅದು ತುಂಬುವಷ್ಟಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ನಾವು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ನೀಟಾಗಿ ಹಾಕ್ಕೊಂಡು ಇದನ್ನು ಎಲ್ಲದಕ್ಕೂ ಈ ಥರ ಎಷ್ಟಿದೆ ಅಷ್ಟನ್ನು ಬಿಟ್ಕೊಂಡು ಒಂದು ಸತಿ ನಂತರ ನೀರು ಕಾದ ನಂತರ ಈಗ ಇಡ್ಲಿ ಪಾತ್ರೆ ಒಳಗಡೆಗೆ ನಾವು ಇದನ್ನೆಲ್ಲ ಜೋಡಿಸೋಣ ನೀಟಾಗಿ. ಈ ರೀತಿಯಾಗಿ ಜೋಡಿಸಿ ಇದನ್ನು ಮುಚ್ಚಿಬಿಡೋಣ. ಈಗ ಒಂದು 5ರಿಂದ 10 ನಿಮಿಷಗಳ ಕಾಲದಷ್ಟರಲ್ಲಿ ಅದು ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡ್ತಿದ್ದೀರಲ್ಲ, ಈಗ ಇಡ್ಲಿ ಬೆಂದಿದೆ. ಇದು ತಣ್ಣಗಾದ ಮೇಲೆ ನಂತರ ತೆಗೆದು ಇದನ್ನು ಹೊರಗಡೆ ಇಟ್ಟು ಇದು ತಣ್ಣಗಾದ ಮೇಲೆ ಈಗ ಇಡ್ಲಿ ಬಿಡಿಸ್ತಾಯಿದ್ದೀವಿ. ನೋಡ್ತಿದ್ದೀರಲ್ಲ ಎಷ್ಟು ಸುಮಧುರವಾಗಿ, ಎಷ್ಟು ನೋಡೋದಕ್ಕೆ ಎಷ್ಟು ಚಂದವಾಗಿ ರವೆ ಇಡ್ಲಿ ರೆಡಿಯಾಗಿದೆ. ಈ ರೀತಿಯಾಗಿ ನಾವು ಬಿಡಿಸಿ ಇಟ್ಕೊಂಡ್ರೆ ನೋಡೋದಲ್ಲ ಎಷ್ಟು ಸುಲಭವಾಗಿ ಈ ರವೆ ಒಂದು ಇಡ್ಲಿಯನ್ನು ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.